ಜ್ಞಾನೋದಯದಲ್ಲಿ ಎದ್ದು ಮೊರೆ ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೀತಿಯ ಬಿಗ್ಜೆ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಮುಂಜಾನೆಯ ಮುತ್ತುಗಳು ಎಂಬಂಥ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಈ ದಿನದಲ್ಲಿ ನಮಗೆಲ್ಲರಿಗೂ ಚಿರಪರಿಚಯವಾಗಿರುವಂಥ ಒಂದು ವಾಕ್ಯ ಯಾವುದಂದರೆ, ನಮಗೆಲ್ಲರಿಗೂ ಗೊತ್ತಿದೆ ರೂಥಳ ಬಗ್ಗೆ. ರೂಥಳು ಯಾರು, ಆಕೆ ಎಂಥವಳು, ಏನು ಮಾಡಿದಳು, ಅದರ ಮೂಲಕವಾಗಿ ನಾವು ಕಲಿಯುವಂಥದ್ದೇನು, ಅವಳ ಅತ್ತೆ ನವೋಮಿ ಏನು ಮಾಡಿದಳು, ಯಾಕೆ ಅವಳ ಆಶೀರ್ವಾದಕ್ಕೆ ಪಾತ್ರಳಾಗಲಿಲ್ಲ, ಯಾಕೆ ಸಂಕಷ್ಟಕ್ಕೆ ಒಳಗಾದಳು ಎಂಬಂಥ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ರೂಥಳ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಕೇಳೋಣ. ರೂಥಳು 1ನೇ ಅಧ್ಯಾಯ 1ನೇ ವಚನ. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದದ್ದರಿಂದ ಯಹೂದ ಪ್ರಾಂತದ ಬೆತ್ಲೆಹೇಮಿನವನೊಬ್ಬನು ತನ್ನ ಹೆಂಡತಿ 2 ಕುಮಾರರು ಇವರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೊರಟು ಹೋದನು. 6ನೇ ವಾಕ್ಯ ಓದಿ ಸಿಸ್ಟರ್. ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನವೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ಸೊಸೆಯೊಂದಿಗೆ ಅವರು ಬಂದಂಥ ಮೋವಾಬ್ ದೇಶವನ್ನು, ಅಂದರೆ ಆಕೆ ನವೋಮಿ ಮತ್ತು ಆಕೆಯ ಗಂಡ 2 ಗಂಡು ಮಕ್ಕಳೊಂದಿಗೆ ಅವರು ಮೋವಾಬ್ ದೇಶಕ್ಕೆ ಪ್ರಯಾಣ ಮಾಡ್ತಾರೆ. ಎಲ್ಲಿಂದ? ಬೆತ್ಲೆಹೇಮಿನಿಂದ. ಈ ಪ್ರಯಾಣ ಮಾಡಿದಂಥ ಈ ವಿಷಯ ಬಹಳ ದುರ್ಘಟನೆಗೆ ನಡೆಸ್ತದೆ. ಇಲ್ಲಿ ಓದ್ತೇವೆ ನಾವು, ಯಾಕೆ ಹೋದ್ರಂದರೆ ಅಲ್ಲಿ ದೊಡ್ಡ ಒಂದು ಐಶ್ವರ್ಯವಿದೆ, ಅಲ್ಲಿ ಆಹಾರ ಸಿಗುತ್ತದೆ ಎಂಬುದಾಗಿ ಅವರು ತಾವಿರುವಂಥ ಬೆತ್ಲೆಹೇಮ್ ರೊಟ್ಟಿಯ ಮನೆಯನ್ನು ಬಿಟ್ಟು ಅವರು ಮೋವಾಬ್ ದೇಶಕ್ಕೆ ಬರ್ತಾರೆ. ಬಂದ ನಂತರ ಅವರು ಅನೇಕ ಕಷ್ಟ ನಷ್ಟಗಳಿಗೆ ಒಳಗಾಗುವುದನ್ನು ನೋಡ್ತೇವೆ. ಗಂಡ ಹೆಂಡತಿ ಮತ್ತು 2 ಗಂಡು ಮಕ್ಕಳು. ಇಲ್ಲಿ ಓದ್ತೇವೆ ನಾವು, ಇಲ್ಲಿ ಆಗ ಕಷ್ಟಕ್ಕೆ ಒಳಗಾಗೋದು ಏನಂದರೆ, ಮುಂದೆ ನಾನು ಹೇಳ್ತಾ ಹೋಗ್ತೇನೆ. ಇಲ್ಲಿ ಆ ಗಂಡು ಮಕ್ಕಳು, ಗಂಡ ಹೆಂಡತಿ ಅವರಿಬ್ಬರಿಗಿರುವಂಥ ಗಂಡು ಮಕ್ಕಳನ್ನು ಕರ್ಕೊಂಡು ಮೋವಾಬ್ ದೇಶಕ್ಕೆ ಹೋದ ನಂತರ ಒಂದು ವಿಷಯವನ್ನು ಅವರು ತಿಳ್ಕೊಳ್ತಾರೆ. ಏನಂದರೆ 6ನೇ ವಾಕ್ಯ. ಅದಕ್ಕಿಂತ ಮುಂಚೆ ವಾಕ್ಯಗಳು ಓದುವುದಾದರೆ ಅಲ್ಲಿ ಕೂಡ ನಮಗೆ ಗೊತ್ತಾಗ್ತದೆ. ಅಲ್ಲಿ ಅವರಿಬ್ಬರು ಅಲ್ಲಿ ಹೋದ ನಂತರ 2 ಹೆಣ್ಣು ಮಕ್ಕಳನ್ನು ತೆಗೆದು ತಮ್ಮ ಗಂಡು ಮಕ್ಕಳಿಗೆ ಮದುವೆ ಮಾಡ್ತಾರೆ. ಮದುವೆ ಮಾಡಿದ ನಂತರ ಗಂಡು ಮಕ್ಕಳು ಸತ್ತು ಹೋಗ್ತಾರೆ, ಗಂಡನೂ ಸತ್ತು ಹೋಗ್ತಾನೆ. ಈ ಒಂದು ಸಂಕಷ್ಟಕ್ಕೆ ಆ ನವೋಮಿ ಒಳಗಾಗ್ತಾಳೆ. ಈಗ ಗಂಡನೂ ಇಲ್ಲ, ತಾನು ಹೆತ್ತು ಸಾಕಿ ಸಲುಹಿದಂಥ ಗಂಡು ಮಕ್ಕಳು ಕೂಡ ಇಲ್ಲದಂಥ ಪರಿಸ್ಥಿತಿ ಅವರಿಗೆ ಬರ್ತದೆ. ಆಗ ಒಂದಿನ ಅವರು ಒಂದು ಸುದ್ದಿ ಕೇಳ್ತಾರೆ. ಏನಂದರೆ, ಯೆಹೋವನು ತನ್ನ ಜನರನ್ನು ಕರುಣಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನವೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು ಅಂತ ಬರೆಯಲ್ಪಟ್ಟಿದೆ. ಆದರೆ ಹೊರಡುವಂಥ ಸಮಯದಲ್ಲಿ ಈ ನವೋಮಿ ತನ್ನ 2 ಸೊಸೆಯರನ್ನು ಕರೆದು ಹೀಗೆ ಹೇಳ್ತಾಳೆ, ನಾನು ನನ್ನ ಸ್ವದೇಶಕ್ಕೆ ಹೋಗ್ತಾ ಇದ್ದೇನೆ, ನೀವು ಈ ದೇಶದ ಮೋವಾಬ್ ದೇಶದ ಮಕ್ಕಳು, ನಿಮಗೆ ಪುನಃ ಮದುವೆ ಮಾಡಲಿಕ್ಕೆ ನನಗೆ ಗಂಡು ಮಕ್ಕಳಿಲ್ಲ, ನೀವು ಇಲ್ಲಿರುವಂಥ ಯಾವುದಾದ್ರೂ ಒಂದು ಹುಡುಗರನ್ನು ಮದುವೆ ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳುವಾಗ ಓರ್ಫಾ ಎಂಬವಳು ಅವಳು ಅತ್ತೆನಿಗೆ ಬೀಳ್ಕೊಟ್ಟು, ಆಯಿತು ಅತ್ತೆ, ನೀನು ಹೇಳಿದ ಹಾಗೆ ನಾನು ಮಾಡ್ತೀನಿ ಎಂಬುದಾಗಿ ಓರ್ಫಾ ತನ್ನ ಅತ್ತೆಯನ್ನು ಬಿಟ್ಟು ತನ್ನ ದೇಶಕ್ಕೆ ಮೋವಾಬ್ ದೇಶದಲ್ಲಿ ಉಳ್ಕೊಳ್ತಾಳೆ. ಮೋವಾಬ್ ದೇಶ ಯೆಹೋವ ದೇವರನ್ನು ಅಸಡ್ಡೆ ಮಾಡಿದಂಥ ಒಂದು ದೇಶವಾಗಿತ್ತು ಪ್ರಿಯರೇ. ಆ ದೇಶದಲ್ಲಿ ಓರ್ಫಾ ಉಳ್ಕೊಳ್ತಾಳೆ. ಆದರೆ ರೂಥಳು ಏನು ಮಾಡ್ತಾಳಂದರೆ, ಆಕೆ ಅತ್ತೆಯನ್ನು ಹಿಂಬಾಲಿಸ್ತಾಳೆ. ಇಲ್ಲಿ ಓದ್ತೇವೆ ನಾವು, ಮುಂದೆ ಓದಿ ಸಿಸ್ಟರ್, ಅದೊಂದು ವಾಕ್ಯ, 16ನೇ ವಾಕ್ಯ. ಆಕೆಯು ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ರೂಥಳು ಹೇಳುವಂಥ ಒಂದು ಮಾತು. ಅತ್ತೆ, ನಾನು ನಿನ್ನನ್ನು ಬಿಟ್ಟು ಹೋಗಬೇಕಂತ ಒತ್ತಾಯ ಖಂಡಿತ ನೀನು ಮಾಡಬೇಡ. ಆಕೆ ಏನು ಹೇಳ್ತಾಳೆ ಅಂದರೆ, ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿ ಇರ್ತೇನೆ, ನಾನು ಬರ್ತೇನೆ, ನಿನ್ನ ದೇವರೇ ನನ್ನ ದೇವರೆಂಬುದಾಗಿ ಆಕೆ ಹೇಳ್ತಾಳೆ. ಹೇಳಿದ ಕೂಡಲೇ ಆ ರೂಥಳು ನವೋಮಿಯನ್ನು ಹಿಂಬಾಲಿಸಲಿಕ್ಕೆ ರೆಡಿಯಾದಾಗ ಮುಂದೆ ಓದ್ತೇವೆ ನಾವು, ಹಾಗೆಯೇ ಪ್ರಯಾಣ ಮಾಡಿಕೊಂಡು ಅವರಿಬ್ಬರು ಬೆತ್ಲೆಹೇಮಿಗೆ ಬಂದು ಊರೊಳಕ್ಕೆ ಹೋದಾಗ ಅಲ್ಲೆಲ್ಲ ಗದ್ದಲವಾಯಿತು. ಈಗ ಮೋವಾಬ್ ದೇಶವನ್ನು ಬಿಟ್ಟು ಈ ನವೋಮಿ ಮತ್ತು ರೂಥಳು ಇಬ್ಬರೇ ಅವರು ಬೆತ್ಲೆಹೇಮಿಗೆ ಹೊರಡ್ತಾ ಇದ್ದಾರೆ. ಬೆತ್ಲೆಹೇಮಿನ ಒಳಗಡೆ ಕಾಲಿಟ್ಟ ಕೂಡಲೇ ಅಲ್ಲಿರುವಂಥ ಜನರು ನವೋಮಿಯನ್ನು ಗುರುತಿಡಿತಾರೆ. ಏನು ಹೇಳ್ತಾರೆ ಅಂದರೆ, ಈಕೆ ನವೋಮಿ ಅಲ್ಲವೋ ಎಂದು ಮಾತಾಡಿಕೊಳ್ತಾರೆ. ಈಕೆ ನವೋಮಿ ಅಲ್ಲವಾ,
ಈ ದೇಶವನ್ನು ಬಿಟ್ಟು ಮೋವಾಬ್ ದೇಶಕ್ಕೆ ಹೋದವಳಲ್ಲ, ಈಕೆ ಗಂಡನಲ್ಲಿ, ಈಕೆ ಮಕ್ಕಳಲ್ಲಿ ಎಂಬುದಾಗಿ ಗುಣುಗುಡ್ಲಿಕ್ಕೆ ಪ್ರಾರಂಭಿಸ್ತಾರೆ. 21ನೇ ವಾಕ್ಯದಲ್ಲಿ ಓದ್ತೇವೆ, ಆಗ ಆಕೆಯು ಅವರಿಗೆ, ನನ್ನನ್ನು ನವೋಮಿ ಎಂದು ಕರೆಯಬೇಡ್ರಿ, ನವೋಮಿ ಎಂದು ಕರೆಯಬೇಡ್ರಿ. ಎಷ್ಟು ದುಃಖದಿಂದ ಆಕೆ ಹೇಳ್ತಾಳೆ, ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ, ಆದ್ದರಿಂದ ನನ್ನನ್ನು ಮಾರಾ ಎಂದು ಕರೆಯಿರಿ ಎಂಬುದಾಗಿ ಹೇಳುವಂತೆ ನಾವು ನೋಡ್ತೇವೆ ಪ್ರಿಯರೇ. ಹೌದು, ಮಾರ ಅಂದರೆ ಕಹಿ ಜೀವಿತ, ಕಷ್ಟದ ಜೀವಿತ, ರಮಣೀಯವಾದಂಥ ಹೆಸರು. ನವೋಮಿ ಅಂದರೆ ರಮಣೀಯ, ಸುಂದರಳು ಅಂಥ ಹೆಸರಿಗಿರುವಂಥ ಆ ಒಂದು ಸ್ಥಾನಮಾನ ಆಕೆ ಕಳ್ಕೊಂಡು ಬಿಡ್ತಾಳೆ. ಕಡೆಗೆ ಅವಳು ಹೇಳ್ತಾಳೆ ಏನಂದರೆ, ಆ ಬೆತ್ಲೆಹೇಮಿನಲ್ಲಿರುವಂಥ ಜನರು ಇವಳನ್ನು ಗುರುತಿಸಿ ಹೇಳುವಾಗ ಆಕೆ ಒಂದು ಮಾತು ಹೇಳ್ತಾಳೆ, ನಾನು ನವೋಮಿ ಅಲ್ಲ, ನನ್ನನ್ನು ಮಾರ ಅಂತ ಕರೀರಿ ಎಂಬುದಾಗಿ ಹೇಳ್ತಾಳೆ. ಹೌದು ಪ್ರೀತಿ ದೇವಜನರೇ, ಉಲ್ಲಾಸಕರವಾದಂಥ ಹೆಸರು, ರಮಣೀಯವಾದಂಥ ಹೆಸರು ಕ್ಯಾನ್ಸಲ್ ಮಾಡ್ಕೊಳ್ತಾಳೆ. ಆಕೆ ಅದರ ಮೇಲೆ ನಂಬಿಕೆ ಇಟ್ಟಿರಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಈಗ ಆಕೆ ಹೇಳ್ತಾಳೆ, ನನ್ನನ್ನು ಮಾರ ಅಂತ ಕರೀರಿ ಎಂಬುದಾಗಿ. ಯಾಕೆ? ಆಕೆ ರೊಟ್ಟಿ ಮನೆಯನ್ನು ಬಿಟ್ಟು ಹೋದಳು. ಬೆತ್ಲೆಹೇಮ ರೊಟ್ಟಿಯ ಮನೆ, ಆಹಾರಕ್ಕೆ ಕೊರತೆ ಇಲ್ಲದಂಥ ಮನೆ, ಊರು, ದೇಶ. ಆ ದೇಶವನ್ನು ಬಿಟ್ಟು ಆಕೆ ಮೋವಾಬ್ ದೇಶಕ್ಕೆ ಹೋದಾಗ ಆಕೆ ಕಷ್ಟ ಅನುಭವಿಸ್ತಾಳೆ. ಏನು ಕಷ್ಟ? ಗಂಡನೂ ಇಲ್ಲ, 2 ಗಂಡು ಮಕ್ಕಳು ಇಲ್ಲ, ಗಂಡು ಮಕ್ಕಳಿಗೆ ಮಕ್ಕಳು ಸಹ ಹುಟ್ಟಲಿಲ್ಲ. ಆಕೆ ಜೊತೆಯಲ್ಲಿ ಬಂದದ್ದು ರೂತಳು ಮಾತ್ರ. ಹಲ್ಲೆಲೂಯಾ. ಆ ರೂತಳಿರುವಂಥ ಒಂದು ಸುಗುಣ ಏನಂದರೆ, ಕಟ್ಟಿಕೊಂಡಂಥ ಗಂಡನ ತಾಯಿ ಆಕೆ ಎಷ್ಟು ಸನ್ಮಾನಿಸಿದಳು. ನನ್ನ ಅತ್ತೆ ನನ್ನ ತಾಯಿಯ ಸಮಾನ, ನನ್ನನ್ನು ಎಲ್ಲಿ ಹೋದರೂ ಕೈ ಬಿಡದೇ ಇರುವಂಥ ನನ್ನ ಅತ್ತೆ, ಆ ಅತ್ತೆಯ ಬಗ್ಗೆ ಆಕೆ ಎಷ್ಟು ಗೌರವ, ಎಷ್ಟು ಸ್ಥಾನಮಾನ ಆಕೆ ಕೊಟ್ಟಳು ಪ್ರಿಯರೇ. ಈಗಿನ ದಿವಸಗಳಲ್ಲಿ ಹೆಣ್ಣು ಮಕ್ಕಳು ಒಂದು ಗಂಡನ ಮನೆಗೆ ಹೋದರೆ ಅತ್ತೆಗೆ ಕೊಡುವಂಥ ಸ್ಥಾನಮಾನ ಅವರು ಕೊಡುವುದಿಲ್ಲ, ತಾಯಿಗೆ ಕೊಡುವಂಥ ಸ್ಥಾನಮಾನ ಅತ್ತೆಗೆ ಕೊಡುವುದಿಲ್ಲ. ಈಗಿನ ದಿವಸಗಳನ್ನು ನೋಡ್ತೇವೆ. ಅವ್ರು ಏನು ಬುದ್ಧಿಮಾತು ಹೇಳಲಿಕ್ಕಿಲ್ಲ, ಯಾವುದೇ ಒಂದು ಅವರು ತಪ್ಪು ಮಾಡಿದರೆ ತಿಳಿಸ್ಲಿಕ್ಕಿಲ್ಲ, ಹೇಳಲಿಕ್ಕಿಲ್ಲ. ಈ ರೀತಿಯ ಒಂದು ಸಂಕಷ್ಟಗಳು ಈ ಲೋಕದಲ್ಲಿ ನೋಡ್ತಾ ಇದ್ದೇವೆ. ಅದು ರೂತಳು ಹಾಗಲ್ಲ. ತನಗೆ ಗಂಡನನ್ನು ಒದಗಿಸಿ ಕೊಟ್ಟಂಥ ತಾಯಿಯನ್ನು, ತನಗೆ ಅತ್ತೆ ಆಗಬೇಕಾದವಳನ್ನು ಆಕೆ ಹಿಂಬಾಲಿಸ್ತಾಳೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ಆಕೆ ನಂಬಿದಂಥ ದೇವರನ್ನು ಆಕೆ ಹಿಂಬಾಲಿಸ್ತಾಳೆ. ನಿನ್ನ ದೇವರು ನನ್ನ ದೇವರು, ನೀನು ಎಲ್ಲಿ ಹೋಗ್ತೇನೆ ನಾನು ಅಲ್ಲಿ ಬರ್ತೀನಿ ಎಂಬುದಾಗಿ ಹೇಳ್ತಾಳೆ ಪ್ರಿಯರೇ. ಹೌದು, ನಾವು ನಂಬಿಕೊಂಡಂಥ ನಮ್ಮ ದೇವರನ್ನು, ನಾವು ಯಾವುದೇ ಜಾತಿ ಧರ್ಮದಿಂದ ಬಂದಿರ್ಬೋದು, ಎಲ್ಲಿ ನಾವು ಇರಬಹುದು, ಯಾವುದೇ ಇದರಲ್ಲಿರ್ಬೋದು, ಆದರೆ ನಾವು ನಂಬಿಕೊಂಡಂಥ ಆ ದೇವರನ್ನು ಯಾವ ಕಾರಣಕ್ಕೂ ನಾವು ಬಿಟ್ಟು ಬಿಡದೆ ಜೀವಿಸಬೇಕೆಂಬುದಾಗಿ ಈ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಮಾರ ಅಂದರೆ ಕಹಿ, ಕಷ್ಟ, ದುಃಖ, ನೋವು, ಸಂಕಟ, ಇವೇ ಆ ಮಾರ ಎಂಬಂಥ ಒಂದು ಹೆಸರಿನ ಅರ್ಥ. ಅದಕ್ಕೆ ಒಪ್ಪಿಸಿಕೊಡ್ತಾಳೆ, ನನ್ನ ಹಾಗೆ ಕರೀರಿ, ನಾನು ತಪ್ಪು ಮಾಡಿಬಿಟ್ಟೆ, ಬೆತ್ಲೆಹೇಮನ್ನು ಬಿಟ್ಟು ನಾನು ಮೋವಾಬ್ ದೇಶಕ್ಕೆ ಹೋಗಿಬಿಟ್ಟೆ, ನನ್ನನ್ನು ದೇವರು ಸಂಕಷ್ಟಕ್ಕೆ ಒಳಪಡಿಸಿದ. ಯಾಕೆ ಸಂಕಷ್ಟಕ್ಕೆ ಒಳಪಡಿಸಿದ? ಆಕೆ ಮಾಡಬಾರ್ದ ಕಾರ್ಯಗಳನ್ನು ಆಕೆ ಮಾಡಿದಳು ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ಸಿಸ್ಟರ್, ನೀವು ಏನು ಹೇಳ್ತೀರಿ ಈ ವಿಷಯದ ಬಗ್ಗೆ? ನಿಮ್ಮ ಅಭಿಪ್ರಾಯವೇನು? ಈ ವಿಷಯವಾಗಿ ಯೋಚನೆ ಮಾಡುವಾಗ, ಕಷ್ಟಗಳು ಬರುವಾಗ, ಸಂಕಟಗಳು, ಏನಾದರೂ ಸಮಸ್ಯೆಗಳು ಬರುವಾಗ ದೇವ ಮಕ್ಕಳು ಏನು ಮಾಡ್ತಾರೆ, ದೇವರನ್ನು ಬಿಟ್ಟು ಹೋಗ್ತಾರೆ. ದೇವ ಜನರನ್ನ, ಸಭೆಗಳನ್ನೆಲ್ಲ ಬಿಟ್ಟು ದೇವರಿಂದನೂ ದೂರ ಹೋಗುವಂಥ ಸಂದರ್ಭ ಬರ್ತದೆ. ಆದರೆ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನದಲ್ಲಿ ದೇವ್ರ ವಾಕ್ಯ ಹೀಗೆ ಹೇಳ್ತದೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ಮಾತು. ನವೋಮಿಯನ್ನು ದೇವರು ಶಿಕ್ಷಿಸಿದನು. ಯಾಕೆ? ತನ್ನ ಸ್ವದೇಶಕ್ಕೆ ಬರಲಿ ಎಂಬುದಾಗಿ, ನನ್ನನ್ನೇ ಪ್ರೀತಿಸಲಿ ಎಂಬುದಾಗಿ ನವೋಮಿಯನ್ನು ಆದುಕೊಂಡನು. ಅದರ ಜೊತೆಯಲ್ಲಿ ರೂತಳನ್ನು ಕೂಡ ದೇವರು ಆದುಕೊಂಡನು. ಇಲ್ಲಿ ವಾಕ್ಯ ಹೇಳ್ತದೆ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ, ಆತನು ಶಿಕ್ಷಿಸುವಾಗ ನೀನು ಚಿಂತೆಗೆ ಒಳಗಾಗಬೇಡ. ದೇವರು ಯಾರನ್ನು ಪ್ರೀತಿಸ್ತಾನೋ ಅಂಥವನಿಗೆ ಮಾತ್ರ ಶಿಕ್ಷೆ ಸಿಗ್ತದೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾನೆ. ನವೋಮಿ ಮೇಲೆ ದೇವರಿಗೆ ಬಹಳ ವಿಶೇಷವಾದ ಪ್ರೀತಿ ಇತ್ತು. ಆದ ಕಾರಣ ಸಂಕಷ್ಟಗಳ ಮೂಲಕ ಆಕೆಯನ್ನು ಪುನಃ ತನ್ನ ಬಳಿಗೆ ಕರ್ಕೊಂಡನು ಪ್ರಿಯರೇ. ಹೌದು, ಕಷ್ಟದ ಅನುಭವ ನಮಗೆ ಹಿತವನ್ನು ತರುವಂಥದ್ದಾಗಿದೆ. ಕಷ್ಟದ ಅನುಭವ ನಾವು ದೇವರಿಗೆ ಸರಿಯಾಗಿ ನಡೆದುಕೊಳ್ಳಬೇಕೆಂಬುದಾಗಿ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಪ್ರಿಯರೇ. ಅದೇ 7ನೇ ವಾಕ್ಯದಲ್ಲಿ ಓದ್ತೇವೆ ನಾವು, ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆ ಆಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ತನ್ನ ಮಕ್ಕಳೆಂದು ಆತನ ನಡೆಸ್ತಾನೆ. ಹಲ್ಲೆಲೂಯಾ. ಶಿಕ್ಷಿತರು ಅಂದರೆ
ಟೀಚರ್. ಶಿಕ್ಷಿತರು ಯಾರು ಅಂದರೆ ಒಂದು ಶಿಕ್ಷೆಯನ್ನು ಕೊಡುವಂಥವರಲ್ಲ, ಶಿಕ್ಷೆಯನ್ನು ಅನುಭವಿಸಿ ಮುಂದೆ ಬಂದಂಥವರೇ ಶಿಕ್ಷಿತರು. ಅವರು ಇನ್ನೊಬ್ಬರಿಗೆ ಬುದ್ಧಿ ಕಲಿಸ್ಲಿಕ್ಕಾಗ್ತದೆ, ಅವರಿಗೆ ಶಿಕ್ಷಿತರು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ತಂದೆ ಮತ್ತು ಮಕ್ಕಳ ಬಾಂಧವ್ಯ ಹೇಗಿರಬೇಕಂದ್ರೆ, ತಂದೆಯಾದ ದೇವರು ಮತ್ತು ಆತನ ಮಕ್ಕಳಾಗುವಂಥ ಆ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ನಮ್ಮ ದೇವರಲ್ಲಿರಬೇಕು. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ. ಇಲ್ಲಿ ನಮ್ಮ ಸಿಸ್ಟರ್ ಹೇಳ್ತಾರೆ, ಏನು ಕ್ವಶನ್ ಇರ್ಬೋದು, ಏನಾದರೂ ಒಂದು ಕ್ವಶನ್ ಇರ್ಬೋದಾ ಇದರಲ್ಲಿ? ನಾವು ದೇವರು ಮಕ್ಕಳಾಗಿದ್ದೇವೆ ನಿಜ, ಮಕ್ಕಳಾದರೂ ಕೂಡ ನಾವು ಯಾಕೆ ಇದೆಲ್ಲ ಅನುಭವಿಸ್ಬೇಕಂತ ಒಂದು ಕ್ವಶನ್ ನಿಮ್ಮಲ್ಲಿ ಬರ್ಬೋದು, ಹೌದಲ್ವಾ? ಅದಕ್ಕೊಂದು ವಾಕ್ಯ ಓದಿ ಸಿಸ್ಟರ್. 119ನೇ ಕೀರ್ತನೆ 67ನೇ ವಾಕ್ಯ. 119ನೇ ಕೀರ್ತನೆ. ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. ಯಾಕೆ ಕಷ್ಟಾನುಭವ ಇಲ್ಲದಿದ್ದರೆ ನಾವು ತಪ್ಪಿ ಹೋಗಿಬಿಡ್ತೇವೆ. ನವಮಿಗೆ ಕಷ್ಟ ಬಾರದಿದ್ದರೆ ಆಕೆ ತನ್ನ ದೇವರನ್ನು ಹುಡುಕಿಕೊಂಡು ಬೆತ್ಲೆಹೇಮಿಗೆ ಆಕೆ ಬರ್ತಿರಲಿಲ್ಲ. ಕಷ್ಟಾನುಭವ ಬಂದದ್ದಕ್ಕೆ ಆಕೆ ದೇವರನ್ನು ಹುಡುಕಿಕೊಂಡು ತನ್ನ ಸ್ವದೇಶಕ್ಕೆ ಬಂದಳು. ಕಷ್ಟಾನುಭವ ಯಾಕೆ ಬರ್ತದಂದರೆ ನಾವು ತಪ್ಪಿ ಹೋಗಬಾರದು, ದೇವರ ಸಮೀಪಕ್ಕೆ ಬರಬೇಕು. ಇದೇ ಆತನ ಉದ್ದೇಶವಾಗಿದೆ. 119ನೇ ಕೀರ್ತನೆ 71ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಕಷ್ಟಾನುಭವ ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನೆಂಬುದಾಗಿ ಓದ್ತೇವೆ. ಹೌದು, ಆತನು ನಮ್ಮನ್ನು ಕಷ್ಟಕ್ಕೆ ಒಳಪಡಿಸ್ತಾನೆ. ನಾವು ನಿರಾಶರಾಗೋದು ಬೇಡ. ಇಷ್ಟೇ ಕಾರಣ ಯಾಕೆ ಆತನು ನಮ್ಮನ್ನು ಕಷ್ಟಕ್ಕೆ, ರೋಗಕ್ಕೆ, ಚಿಂತೆಗೆ, ದುಃಖಕ್ಕೆ ಒಳಪಡಿಸ್ತಾನಂದರೆ ಇದು ದೇವರ ಚಿತ್ತ. ಯಾಕಂದರೆ ನಾವು ಇನ್ನೂ ಆತನ ಸಮೀಪಕ್ಕೆ ಬರಬೇಕು, ಆತನನ್ನೇ ಆರಾಧಿಸಬೇಕು, ಆತನನ್ನೇ ಸೇವಿಸಬೇಕು. ಆದ ಕಾರಣ ದೇವರು ನಮ್ಮ ಮೇಲೆ ಪ್ರೀತಿ ಇರೋದರಿಂದ ಕಷ್ಟಗಳನ್ನು ಆತ ನಮಗೆ ಕೊಡ್ತಾನೆ. ಅದನ್ನು ಸಹಿಸಿಕೊಳ್ಳೋಣ, ಆತನ ಸಮೀಪಕ್ಕೆ ಇನ್ನೂ ನಾವು ಆತನ ಸಮೀಪಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯವನು ಸ್ವಾಮಿ. ನಿನ್ನ ಮಕ್ಕಳನ್ನು ವಿಧ ವಿಧ ರೀತಿಯಲ್ಲಿ ನಿನ್ನ ಬಳಿಗೆ ಕರ್ತನ ನಡೆಸುವ ದೇವರು ನೀನು ಆಗಿರೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನ, ಈ ವಾಕ್ಯದಲ್ಲಿ ಈ ದಿನದಲ್ಲಿ ಮಾತನಾಡಿದಂಥ ರೂತಳು ಮತ್ತು ನವೋಮಿಯ ಬಗ್ಗೆ ನಮ್ಮನ್ನು ಎಚ್ಚರಿಸಿರುವುದಕ್ಕಾಗಿ ಸ್ತೋತ್ರ. ತನ್ನ ಎಲ್ಲ ಸ್ವದೇಶವನ್ನು ಬಿಟ್ಟು, ದೇವರನ್ನು, ನಿನ್ನನ್ನು ಬಿಟ್ಟು ಆಕೆ ವಿಗ್ರಹಗಳನ್ನು ಆರಾಧಿಸುವಂಥ ಮೋವಾಬ್ ದೇಶಕ್ಕೆ ಹೋದಳು. ಅದರ ನಿಮಿತ್ತವಾಗಿ ಆಕೆ ಕಷ್ಟಕ್ಕೆ ಗುರಿಯಾದಳು ಸ್ವಾಮಿ. ಆದರೂ ನೀನು ಕೈ ಬಿಡಲಿಲ್ಲ. ಆಕೆಯನ್ನು ಪುನಃ ನಿನ್ನ ಬಳಿಗೆ ಕರ್ಕೊಂಡು ಬಂದಿ ಸ್ವಾಮಿ. ಆ ಜನಾಂಗದ ರೂತಳಿಂದ ಯೇಸು ಕ್ರಿಸ್ತನು ಹುಟ್ಟುವ ಹಾಗೆ ನೀನು ಮಾಡಿದಿ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಮಾಡಿದಂತೆ ಒಳ್ಳೆಯ ಕಾರ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮೂಲಕವಾಗಿ ನಾವು ಸಹ ಎಚ್ಚೆತ್ತುಕೊಂಡು ಕಷ್ಟಗಳು ಬರುವಾಗ ಹಿಂದಕ್ಕೆ ಹೋಗದೆ ನಿನ್ನನ್ನೇ ಅಂಟಿಕೊಂಡು ಮುಂದೆ ಸಾಗುವುದಕ್ಕೆ ನೀನು ನಮಗೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.